ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಹೊದಲಿ ಗ್ರಾಮ ಪಂಚಾಯಿತಿಯ ಹೊದಲಿ ಗ್ರಾಮದಲ್ಲಿ ಅಕ್ಟೋಬರ್ 16ರಂದು ಕೋಲಾರ ಜಿಲ್ಲಾ ಆರೋಗ್ಯ ಇಲಾಖೆ ಹಾಗೂ ಹೊದಲಿ ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದ್ದು, ಈ ಸುತ್ತಮುತ್ತಲಿನ ಗ್ರಾಮಗಳ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್ ರವರು ಮಾಧ್ಯಮಗಳ ಮೂಲಕ ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಮಂಜುನಾಥ್ ರೆಡ್ಡಿ ರವರು, ಹರೀಶ್ ರವರು, ಅಶೋಕ್ ಕುಮಾರ್ ರವರು, ನಾಗಾರ್ಜುನ ರವರು, ಆವಲಕುಪ್ಪ ರಾಮಚಂದ್ರರವರು ಇದ್ದರು. ಹೊದಲಿ ಗ್ರಾಮ ಪಂಚಾಯತಿ ಕಾರ್ಯಾಲಯ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೋಲಾರ ಹಾಗೂ ಶಂಕರ್ ಕಣ್ಣಿನ ಆಸ್ಪತ್ರೆ ಬೆಂಗಳೂರು ಇವರ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಾಳೆ ಹೊದಲಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡಿದ್ದು, ಇದರ ಸದುಪಯೋಗವನ್ನು ಜನಕ್ಕೆ ಉಪಯೋಗವಾದ ರೀತಿಯಲ್ಲಿ ಇದನ್ನು ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಮೇಳವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ತಾಲೂಕಿನ ಎಲ್ಲ ಜನತೆಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು, ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು, ಬಡ ಜನಗಳಿಗೆ ಒಳ್ಳೆಯದಾಗಲಿ, ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಬೃಹತ್ ಮೇಳವನ್ನು ಆಯೋಜಿಸ್ತಿದ್ದೇವೆ. ಇದು ಎಲ್ಲ ತಾಲೂಕಿನ ಎಲ್ಲ ಜನತೆ, ಬಡವರು ಶ್ರೀಮಂತರು ಅನ್ನೋದೇ ಎಲ್ಲರೂ ಇದು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ನಮ್ಮ ತಾಲೂಕಿನ ಜನರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಮಂಜುನಾಥ್ ರೆಡ್ಡಿ ಅಂತ ಹೊದಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಮತ್ತು ಕೋಲಾರ ಸಹಕಾರ ಯೂನಿಯನ್ನ ನಿರ್ದೇಶಕರಾಗಿದ್ದೀನಿ. ಏನು ಈ ಒಂದು ನಮ್ಮ ಹೊದಲಿ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಜನತೆಗೋಸ್ಕರ ನಾವು ಆರೋಗ್ಯ ಶಿಬಿರವನ್ನು, ಬೃಹತ್ ಆರೋಗ್ಯ ಶಿಬಿರವನ್ನು 16/10/2025 ಗುರುವಾರ ಬೆಳಗ್ಗೆ 9 ಗಂಟೆಗೆ ಆಯೋಜಿಸಿದ್ದೀವಿ. ನಮ್ಮ ಸುತ್ತಮುತ್ತಲ ಎಲ್ಲ ಪಂಚಾಯಿತಿಗಳಿಗೆ ವಿಷಯ ತಿಳಿಸಿ ಪ್ರಕಟಣೆ ಹೊರಡಿಸಿದ್ದೀವಿ. ಎಲ್ಲ ಜನತೆ ಬಂದು ಆರೋಗ್ಯ ತಪಾಸಣೆ ಮಾಡಿಸ್ಕೊಂಡು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತೇಳಿ ಮನವಿ ಮಾಡ್ತೀವಿ. ಒಂದು ಗ್ರಾಮದಿಂದ ನಮ್ಮ ಪಂಚಾಯತಿಯಲ್ಲಿ 12 ಹಳ್ಳಿ ಇದೆ. ನಮ್ಮ ಹಳ್ಳಿಗಳಿಂದ ನಮ್ಮ ಪಂಚಾಯತಿ ಮಟ್ಟದಿಂದನೇ ಸುಮಾರು ಒಂದು 300-400 ಜನ ಸೇರ್ಬೋದು. ಹಾಗೂ ಇತರೆ ಎಲ್ಲ ಸುತ್ತಮುತ್ತಲ ಪಂಚಾಯತಿಗಳಿಂದ ಸೇರಿ ಒಂದು 700-800 ಜನ ಬಂದು ತಪಾಸಣೆ ಮಾಡಿಸ್ಕೊಳ್ತಾರೆ ಅನ್ನೋ ಒಂದು ನಿರೀಕ್ಷೆ ಇದೆ ಸರ್. ಮತ್ತು ಇನ್ನೊಂದು ಅದನ್ನು ಮಾತಾಡಿದ್ದೀವಿ. ಅವರು ಉಚಿತವಾದ ಮತ್ತು ತಪಾಸಣೆ ಮತ್ತು ಸಲಹೆ ಕೊಡ್ತಾರೆ. ಕಣ್ಣಿನ ತಪಾಸಣೆ ಮತ್ತು ಚಿಕಿತ್ಸೆ ಇರುತ್ತದೆ, ಹೃದಯ ತಪಾಸಣೆ ಇರುತ್ತೆ. ಅವ್ರಿಗೇನಾದರೂ ಅವಶ್ಯಕತೆ ಇದ್ದಲ್ಲಿ ಇ.ಸಿ.ಜಿಯಲ್ಲಿ ಅಬ್ನಾರ್ಮಲ್ ಬಂದರೆ ಎಕೋ, ಎರಡಲ್ಲೂ ಅಬ್ನಾರ್ಮಲ್ ಬಂದರೆ ಮತ್ತೆ ಮುಂದಿನ ಚಿಕಿತ್ಸೆಗಾಗಿ ಅವ್ರು ರೆಫರ್ ಮಾಡೋಂಥದ್ದು ಇರುತ್ತೆ. ಮತ್ತು ಮಾಮೂಲು ಸ್ತ್ರೀರೋಗ ತಜ್ಞರು ಬರ್ತಾರೆ. ಮತ್ತು ಕೀಳು ಮೂಳೆ ಇದರ ಸಂಬಂಧಪಟ್ಟಂತೆ ನುರಿತ ವೈದ್ಯರು ಇರ್ತಾರೆ. ಮತ್ತು ಮಕ್ಕಳ ತಜ್ಞರು ಅವರು ಇರ್ತಾರೆ. ಮತ್ತು ಮಾಮೂಲಿ ಸಾಮಾನ್ಯ ರೋಗಿಗಳ ತಪಾಸಣೆ ಇರುತ್ತೆ. ಮತ್ತು ಔಷಧಿಗಳು ಸಹ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅದ್ರ ಜೊತೆಗೆ ಬೆಳಗ್ಗೆ ಉಪಹಾರ ಮತ್ತು ಮಧ್ಯಾಹ್ನ ಊಟ ಎಲ್ಲನೂ ನಾವು ವ್ಯವಸ್ಥೆ ಮಾಡಿದ್ದೀವಿ. ದಯವಿಟ್ಟು ಎಲ್ಲ ನಮ್ಮ ತಾಲೂಕಿನ ಜನತೆಯು ಎಲ್ಲರೂ ಇದು ಸದುಪಯೋಗ ಪಡಿಸ್ಕೊಳ್ಳಿ, ಜನಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆಯ ಸದುದ್ದೇಶದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಎಲ್ಲ ಜನ ಬಂದರೆ ನಮ್ಗೆ ತುಂಬ ಖುಷಿ ಆಗುತ್ತೆ. ನಾವು ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ನಾವು ಯಾವ ಪಂಚಾಯತಿ ಬಿಟ್ಟಿದ್ದಾರೋ ನಮ್ಮ ಪಂಚಾಯತಿ ನಾವು ಪ್ರಪ್ರಥಮವಾಗಿ ನಾನು ಅಧ್ಯಕ್ಷರಾಗಿದ್ದ ಇದನ್ನು ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ವಿ. ಇದಕ್ಕೆ ಮುಂಚೆನೂ ಹಲವಾರು ಕಾರ್ಯಕ್ರಮಗಳು ಮಾಡಿದ್ದೀವಿ. ಈ ಸೊತ್ತು ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ತಾಲೂಕಿನಲ್ಲಿ ಈ ಸೊತ್ತು ಅದಾಲತನ್ನು ಮಾಡಿದ್ದೀವಿ. ಅದಕ್ಕೆ ಮುಂಚೆ ಪೋತಿ ವಾರ್ಸ್ ಖಾತಾ ಮತ್ತು ಪೆನ್ಷನ್ ಖಾತಾ ಅದಾಲತನ್ನು ಮಾಡಿದ್ದೀವಿ. ನಮ್ಮಲ್ಲಿ ಯಾವುದು ಕುಂದುಕೊರತೆಗಳು ಬರುತ್ತಲ್ಲ ಜನಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾವು ಇದನ್ನು ಎಲ್ಲ ರೀತಿಯಲ್ಲೂ ಸ್ಪಂದಿಸಿ ಎಲ್ಲನೂ ಮಾಡ್ತಾಯಿದ್ವಿ. ಇದು ನಮಗೆ ಒಳ್ಳೆಯದಾಗಲಿ ಜನಕ್ಕೆ. ಇದು ಯಾಕೆಂದರೆ ಹೃದಯ ಸಂಬಂಧಪಟ್ಟಂತೆ ತುಂಬ ಜನಕ್ಕೆ ತೊಂದರೆ ಬರ್ತಾ ಇರೋದ್ರಿಂದ ಇದನ್ನು ಒಂದು ಗಮನದಲ್ಲಿಟ್ಟುಕೊಂಡು ನಾರಾಯಣ ಹೃದಯಾಲಯ ಮತ್ತು ಜಿಲ್ಲಾ ಕುಟುಂಬ ಕಲ್ಯಾಣ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೋಲಾರ ಮತ್ತು ಶಂಕರ್ ಕಣ್ಣಿನ ಆಸ್ಪತ್ರೆ ಇವರ ಸಹಯೋಗದೊಂದಿಗೆ ಅತಿ ಮುಖ್ಯವಾಗಿ ಕಣ್ಣು ಮತ್ತು ಹೃದಯಕ್ಕೆ ಸಂಬಂಧಪಟ್ಟಂತೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಎಕೋ, ಇ.ಸಿ.ಜಿ ಎಲ್ಲ ಇರ್ತದೆ. ದಯವಿಟ್ಟು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ನಮ್ಮ ಜನತೆ ಮತ್ತು ನಮ್ಮ ಪಂಚಾಯಿತಿ ಮತ್ತು ಸುತ್ತಮುತ್ತಲ ಪಂಚಾಯಿತಿ ಮತ್ತು ತಾಲೂಕಿನ ಎಲ್ಲ ಹಿರಿಯರಿಗೂ ಪಕ್ಷಭೇದವಿಲ್ಲದೆ, ಯಾವುದೇ ಥರದಲ್ಲೂ ಪಕ್ಷಭೇದ ಇಲ್ಲ, ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ಳಿ. ಒಳ್ಳೆಯದಾಗಿ ನಮ್ಮಿಂದ ಒಂದು 4 ಜನಕ್ಕೆ ಒಳ್ಳೆಯದಾದರೆ ನಮಗೆ ಅದೇ ಸಂತೋಷ, ಅದೇ ಖುಷಿ. ನಾವು ಅಧಿಕಾರದಲ್ಲಿ ಇರೋದರಿಂದ ಏನೋ ಒಂದಷ್ಟು ಮಾಡಬೇಕು ಅಂತ ಎಲ್ಲ ಸದಸ್ಯರು ಸೇರಿ, ಇಲ್ಲಿ ನಮ್ಮ ಅಶೋಕ್ ಇದ್ದಾರೆ, ನಮ್ಮ ರಾಮಚಂದ್ರಪ್ಪರಿದ್ದಾರೆ, ನಮ್ಮ ಹರೀಶು, ನಮ್ಮ ಮಂಜಣ್ಣರಿದ್ದಾರೆ, ನಮ್ಮ ದೊಡ್ಡವರು, ನಮಗೆ ಹಿರಿಯರು, ನಮ್ಮ
ನಾಗರಾಜ್ ಇದ್ದಾರೆ, ತಿಮ್ಸವ್ರು, ನಾವೆಲ್ಲರೂ ನಮ್ಮ ಪಂಚಾಯಿತಿಯ 19 ಜನ ಸದಸ್ಯರ ಸಹಮತದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಇದನ್ನು ಎಲ್ಲರೂ ಸದುಪಯೋಗಿಸ್ಕೊಂಡು ಪಡ್ಕೊಳ್ತಾರೆ. ಇದು ನಮಗೂ ಸಂತೋಷ ಆಗ್ತದೆ ಅಂತ ನಾನು ಇದನ್ನು ತಿಳ್ಕೊಂಡು